ಮುಗಿಮದಪ್ಪ. ಇವತ್ತಿನ ನಮ್ಮ ಪಯಣ ಜವಳಗಿರಿ ಸಮೀಪದಲ್ಲಿರುವ ಬುರ್ನಳ್ಳಿ ಎಂಬ ಒಂದು ಗ್ರಾಮಕ್ಕೆ. ಜವಳಗಿರಿ ಅಜ್ಜಿ ಅಂಗಡಿಯ ಟೀಯನ್ನು ಕುಡಿದು ನಮ್ಮ ಪಯಣ ಬುರ್ನಳ್ಳಿ ಕಡೆಗೆ ಸಾಗಿತು ಅಂತಾನೆ ಹೇಳ್ಬೋದು. ಬುರ್ನಳ್ಳಿಯ ಅಡ್ರೆಸ್ ಅನ್ನು ತಿಳ್ಕೊಂಡು ನಮ್ಮ ಪಯಣ ಬುರ್ನಳ್ಳಿ ಕಡೆಗೆ ಸಾಗಿತು ಅಂತಾನೆ ಹೇಳ್ಬೋದು. ಅಲ್ಲಿನ ರೋಜಾ ಕಡ್ಡಿಗಳು, ಅಲ್ಲಿನ ರೋಜಾ ಕಡ್ಡಿಯ ವ್ಯಾಪಾರಿಗಳು, ಅಲ್ಲಿನ ವಾತಾವರಣ, ಅಲ್ಲಿನ ಪ್ರಕೃತಿಯ ಬಗ್ಗೆ ಮಾತಾಡಲು ಮಾತುಗಳೇ ಇಲ್ಲ ಅಂತಾನೆ ಹೇಳ್ಬೋದು. ಬುರ್ನಳ್ಳಿ ಕಡೆಗೆ ಹೋಗುವ ಅವಶ್ಯಕತೆ ಏನಿತ್ತು ಅಂತಂದ್ರೆ, ಒಂದಾನೊಂದು ಕಾಲದಲ್ಲಿ 200 ವರ್ಷಕ್ಕೂ ಮುಂಚೆ ನಮ್ಮ ತಾತ, ನಮ್ಮ ಮುತ್ತಾತಂದಿರು, ನಮ್ಮ ಮೂಲ ತಾತಂದಿರು ಬುರ್ನಳ್ಳಿ ಎಂಬ ಒಂದು ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದರು ಅಂತಾನೆ ಹೇಳ್ಬೋದು. 200 ವರ್ಷಕ್ಕೂ ಮುಂಚೆ ಕಾಟೇರಿ ಎಂಬ ಒಂದು ರೂಪದಲ್ಲಿ ಕಲ್ರೆ ರೋಗ ಎಂಬ ಊರಿಗೆ ಬಂದು ಊರಿನ ಜನರೆಲ್ಲ ಸಾಯುತ್ತಿದ್ದರು. ಆ ಸಾಯುತ್ತಿದ್ದ ಸಮಯದಲ್ಲಿ ಭಯಬಿದ್ದು ಎಷ್ಟೋ ಜನ ಊರು ಬಿಟ್ಟು ಈಚೆ ಗಡಿಪಾಲಾದರು. ಆ ಗಡಿಪಾಲಾದವರಲ್ಲಿ ನಮ್ಮ ತಾತನು ಒಬ್ಬರು ಅಂತಾನೆ ಹೇಳ್ಬೋದು. ನಮ್ಮ ಊರಿನಲ್ಲಿ ನಮ್ಮ ಫ್ಯಾಮಿಲಿಯ ಒಂದು ಹೆಸರು ಬುರ್ನಳ್ಳಿಯವರು ಎಂದು ಇಂದು ಕರೆಯುತ್ತಿದ್ದಾರೆ. ಯಾಕಪ್ಪ ಈ ಒಂದು ಹೆಸರು ನಮಗೆ ಬಂತು, ಈ ಬುರ್ನಳ್ಳಿ ಅನ್ನೋದು ಎಲ್ಲಿದೆ ಅಂತೇಳಿ ನೋಡಬೇಕು ಅಂತೇಳಿ ಒಂದು ಹಠದಿಂದ ಈ ಬುರ್ನಳ್ಳಿ ಎಂಬ ಒಂದು ಊರಿಗೆ ಇವತ್ತು ಬಂದ್ರಿ ಅಂತಾನೆ ಹೇಳ್ಬೋದು. ಈ ಊರಿಗೆ ಈ ಕಲ್ರೆ ರೋಗ ಬಂದು ಜನರೆಲ್ಲ ಸತ್ತ ನಂತರ, ಜನರೆಲ್ಲ ಊರು ಬಿಟ್ಟ ನಂತರ ಮನೆಗಳೆಲ್ಲ ನಾಶವಾಗಿ ಹೋಯಿತು. 150 ವರ್ಷ 200 ವರ್ಷಗಳ ಕಾಲ ಯಾವುದೇ ಒಂದು ಮನೆ ಇರಲಿಲ್ಲ. ಈಗ 40 ವರ್ಷ ಇತ್ತೀಚೆಗೆ ಒಂದು 10 ಪುಟ್ಟ ಮನೆಗಳನ್ನು ಕಟ್ಟಿಕೊಂಡು ಜನಗಳು ವಾಸ ಮಾಡುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೇನಾದರೂ ಅನುಮಾನವಿದ್ದಲ್ಲಿ ಜವಳಗಿರಿ ಸಮೀಪದಲ್ಲಿರುವ ಬುರ್ನಳ್ಳಿ ಎಂಬ ಗ್ರಾಮಕ್ಕೆ ಒಂದ್ಸಲ ತಪ್ಪದೆ ವಿಸಿಟ್ ಮಾಡಿ ಅಲ್ಲಿನ ಒಂದು ಹಿಸ್ಟ್ರಿನ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.